ಯಾರ್ಯಾರು ಕಷ್ಟಗಳಿರೋರು ಹೇಳ್ಕೋಬಹುದು. ಸಚಿವರ ಮೇಲೆ ದೂರುಗಳಿದೆ ಸರ್, ಕೆಲವು ಸಚಿವರುಗಳು ಸ್ಪಂದಿಸ್ತಾ ಇಲ್ಲ ಅಂತ ಶಾಸಕರಿಗೆ. ಅದೇನು ಬೇರೆಯವ್ರಿಗೆ, ನನಗೆಲ್ಲ ಸಚಿವರು ಸ್ಪಂದಿಸಿದ್ದಾರೆ, ಎಲ್ಲರೂ ಇದ್ದಾರೆ. ಶುಕ್ರವಾರ ನನ್ನ ಡ್ಯೂಟಿನೇ ಅದೇ. ನನ್ನ ಡ್ಯೂಟಿ ಏನಂದರೆ ಸಿ ಎಮ್ ಮೀಟ್ ಮಾಡೋದು, ಡೆಪ್ಟಿ ಸಿ ಎಮ್ ಮೀಟ್ ಮಾಡೋದು, ಎಲ್ಲ ಸಚಿವರು ಯಾರ್ಯಾರು ಸಿಗ್ತಾರೋ ಅವತ್ತು ಮೀಟ್ ಮಾಡೋದು, ಕಮಿಟಿ ಮೀಟಿಂಗ್ ವಿಧಾನಸೌಧದಲ್ಲಿ ಅಟೆಂಡ್ ಮಾಡೋದು. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಕಮಿಟಿ ಮೀಟಿಂಗ್ ಅಟೆಂಡ್ ಮಾಡ್ತೀನಿ. ಇವರೆಲ್ಲರೂ ನೋಡ್ಕೊಳ್ತೀನಿ, ನನ್ನ ಕೆಲಸಕ್ಕೆ ಮುಗಿಸ್ಕೊಂಡು ಬರ್ತೀನಿ. ಸರ್, ಈ ಥರ ಮೀಟಿಂಗ್ಸ್ ಉಂಟು ಸಿಚುವೇಶನ್ ಖಂಡಿತವಾಗ್ಲೂ ಅವಶ್ಯಕತೆ ಇದೆ. ಯಾಕಿದೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಒಬ್ರು ಸಮಸ್ಯೆ ಇದ್ದಾಗ ಹೇಳ್ಕೊಳ್ಬೋದು, ಖುಷಿನೂ ಹೇಳ್ಕೊಳ್ಬೋದು, ಕಷ್ಟವನ್ನು ಹೇಳ್ಕೊಬೋದು, ಎಲ್ಲವನ್ನೂ ಹೇಳ್ಕೊಬೋದಲ್ಲ. ಅದನ್ನು ಹೇಳ್ಕೊಳ್ಳೋದಕ್ಕೆ ಒಳ್ಳೆಯದು ಅವಕಾಶ ಅಲ್ವಾ ಇದು. ಅಂದರೆ ಕೋಮುಲ್ ಚುನಾವಣೆದು ಮತ್ತು ಡಿ ಸಿ ಸಿ ಬ್ಯಾಂಕಲ್ಲಿ ಕೆಲ ಶಾಸಕರು ಭಿನ್ನಾಭಿಪ್ರಾಯಗಳಿದೆ ಸರ್ ಕೆಲಸ ಇಲ್ಲ. ಅದೇನು ಭಿನ್ನಾಭಿಪ್ರಾಯ ಏನೂ ಇಲ್ಲ. ನೋಡಿ, ಡಿ ಸಿ ಸಿ ಬ್ಯಾಂಕ್ ವಿಚಾರದಲ್ಲಿ ನಮ್ಮ ಹೈಕಮಾಂಡ್ ಯಾರಿಗೆ ಹೇಳಿದ್ರೆ ಅವ್ರಿಗೆ ಅಧ್ಯಕ್ಷರು, ಕೋಮಲಲ್ಲಿ ಹೈಕಮಾಂಡ್ ಯಾರಿಗೆ ಹೇಳಿದ್ರೆ ಅವ್ರಿಗೆ ಅಧ್ಯಕ್ಷರು ಅಷ್ಟೇ. ನೀವೇನಾದರೂ ಯಾರಾಗಬೇಕು ಅಂತ ಸೂಚನೆ, ಯಾರಾಗಬೇಕು ಏನು ನಾನು ಸೂಚನೆ ಮಾಡೋದಕ್ಕೆ ನಾನೇ. ನಮ್ಮದು ಒಂದು ಓಟ್ ಇದೆ, ನಮ್ಮ ಸಂಜೀವಲ್ ರಮೇಶ್ ನನ್ನ ಕಾನ್ಸ್ಟಿಟ್ಯೂನ್ಸಿಲಿ ಒಬ್ಬರು ಗೆದ್ದಿದ್ದಾರೆ, ಇಬ್ಬರು ಸೋತಿದ್ದೀವಿ ನಾವು. ಆ ಒಂದು ಓಟ್ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಯಾರಿಗೆ ಹೇಳ್ತಾರೆ ಅವ್ರಿಗೆ ಹಾಕ್ಸ್ತೀವಿ. ಪರಿಶಿಷ್ಟರಿಗೆ ಅವಕಾಶ ಈ ಸಲ ಎಲ್ಲ ಒತ್ತಾಯ ಮಾಡ್ತಿದ್ದಾರೆ ಸರ್. ಯಾರು ಒತ್ತಾಯ ಮಾಡಿದ್ರು? ಅವರೇ ಬೊಮ್ಮೆಲೆಗರೆಲ್ಲ ಕೆಲವರು ಒತ್ತಾಯ ಮಾಡ್ತಿದ್ದಾರೆ. ಎಸ್ ಎನ್ ನಾರಾಯಣ ಸ್ವಾಮಿ ಕೊಡಬೇಕು ಅಂತ ಕೆಲವರೆಲ್ಲ. ಯಾರು ಬೇಕೋ ಅವ್ರು ಕೇಳ್ಕೊಬೋದು, ಕೇಳೋದ್ರಲ್ಲಿ ಯಾವುದೂ ತಪ್ಪಲ್ಲ. ನನಗೂ ಕೊಡಿ ಅಂತ ಕೇಳ್ಬೋದು, ನಿಮಗೂ ಕೊಡಿ. ನಾನು ಕೇಳ್ತೀನಪ್ಪ, ನನ್ನ ನಾಮಿನಿ ಡೈರೆಕ್ಟರ್ ಕೊಡಿ KMF ಅಂತ ಕೇಳ್ತೀನಪ್ಪ. ನಾನು ಕೇಳ್ಕೊಳ್ಳೋದು ಅವ್ರವ್ರ ಹಕ್ಕು, ಕೇಳ್ಬೋದು. ತೀರ್ಮಾನ ಮಾಡೋದು ಹೈಕಮಾಂಡ್. ಕೆಲವು ದಿನಗಳಿಂದ ತಾವು ಎಲ್ಲೂ ಕೂಡ ಶಾಸಕರು ಯಾರು ಆಗಿಲ್ಲ, ನಾನೇ ಕಷ್ಟ ಆಗಿರೋದು ನನಗೂ ಕೊಡಬೇಕು ಅಂತ ಒಂದು ಆ ಸಂದರ್ಭ ಬಂದಾಗ ಕೇಳ್ತೀನಿ ನಾನು. ಅಲ್ಲ, ಕೇಳಿದ್ರಿ ನೀವು? ಸಂದರ್ಭ ಬಂದಾಗ ನಾನು ಹೇಳಿದ್ದು, ನಮ್ಮ ಸಮುದಾಯದಲ್ಲಿ ಇಡೀ ಭಾರತ ದೇಶದಲ್ಲಿ ನಾನು ಒಬ್ಬನೇ ಆಗಿರೋದು. ಇದುವರೆಗೂ ಯಾರು ಆಗೂ ಇಲ್ಲ. ನಾನೇ ಫಸ್ಟು, ನಾನೇ ಸೆಕೆಂಡು, ಎಲ್ಲ ನಾನೇ ಆಗಿರೋದು. ನಮ್ಮನ್ನು ಕನ್ಸಿಡರ್ ಮಾಡಬೇಕು ಅನ್ನೋದು ಇದೆ. ಅದು ಆ ವಿಚಾರ ಆದರೆ ಏನೋ ಅದು ಮಾತಾಡೋದು, ಆ ಸಬ್ಜೆಕ್ಟ್ ಮಾತಾಡೋದು. ಸಂದರ್ಭ ಬಂದಾಗ ಮಾತಾಡ್ತೀವಿ. ಯಾವ್ಯಾವಾಗ ಹೋಗಿ ಸುಮ್ಮನೆ ಹೋಗ್ಬಿಟ್ಟು ಏನೇನೋ ಮಾತಾಡೋದು. ಕೆರೆಯಲ್ಲಿ ಈಜೊಡೆಯಕ್ಕೆ ಹೋಗ್ಬಿಟ್ಟು ಬಾವಿನಲ್ಲಿ ದುಂಬ್ತೀನಿ ಅಂದರೆ ಆಗೋದಿಲ್ಲ. ಅಂದೆಲ್ಲ ಯಾವಾಗ ನಾವು ಕೆರೆಯಲ್ಲಿ ಬಲೆ ಹಾಕ್ತೀವಿ ಅವಾಗೇ ಮೀನು ಎತ್ಕೊಂಡ್ಬರ್ಬೇಕು. ಹಾಕುವಾಗ ನೋಡೋಣ. ಸೀನಿಯಾರಿಟಿ ಪ್ರಕಾರ ಮಾಡ್ತಾ ಇದ್ದಾರಾ ಹೆಂಗೆ ಸರ್ ಇವತ್ತು ಮೀಟಿಂಗ್ ಸರ್? ಯಾಕಂದರೆ ಜಿಲ್ಲೆನಲ್ಲಿ ಕೆಲವು ಶಾಸಕರಿಗೆ ಬೇರೆ ದಿನ ಹೇಳಿದ್ದಾರೆ. ನಾಳೆ ಹೇಳಿದೆ ಅಂದರೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಬೇಕಲ್ಲ. ಒಂದು ದಿವಸಕ್ಕೆ ಇಷ್ಟೇ ಜನ ಶಾಸಕರು ಅಂದರೆ ಟೈಮಿಂಗ್ಸ್ ಅಡ್ಜಸ್ಟ್. ಸಚಿವರಿಗೆ ದೂರ ಹೇಳ್ತಾ ಇದ್ದೀರಿ ನೀವು, ಅಧಿಕಾರಿಗಳು ಸರಿಯಾಗಿ ಕೆಲಸ